ಸೂರ್ಯಕಾಂತಿ ಸೂರ್ಯಕಾಂತಿ. ನಾನು ಆಫೀಸ್ ಕಡೆ ತಲೆ ಹಾಕಿ ತಿಂಗಳುಗಳೇ ಆಗೋಯ್ತು. ಮೊದಲು ಕಿಡ್ನ್ಯಾಪ್ ಅಂತ ಬರಲಿಲ್ಲ, ಆಮೇಲೆ ಅಮ್ಮನ ಸಾವು ಮತ್ತು ಮನೆ ಗಲಾಟೆ ಅಂತ ಆ ಕಡೆ ತಲೆನೇ ಹಾಕೋಕ್ಕಾಗಿಲ್ಲ. ಅದಕ್ಕೆ ನೀವು ಬೇರೆ ಯಾರನ್ನಾದ್ರೂ ತೊಗೊಂಡಿರ್ಬೋದು ಅಂದ್ಕೊಂಡೆ. ಅದು ಹೇಗಾಗತ್ತೆ ಮಂಜುವರೇ? ಆ ಕೆಲಸನ ನಿಮ್ಗೆ ಬಿಟ್ಟು ಬೇರೆ ಯಾರೋ ಹಾಗಿಲ್ಲ. ಹೌದು ಮಂಜುವರೇ, ನಿಮ್ಮ ಕೆಲಸ ಹಾಗೇ ಇದೆ. ನಾವು ಬೇರೆ ಯಾರನ್ನೂ ತೊಗೊಂಡಿಲ್ಲ, ಹಾಗೆ ನಮಗೆ ಬೇರೆ ಯಾರನ್ನ ತೊಗೋಬೇಕು ಅಂತ ತೋರಿಸಲಿಲ್ಲ. ಸೊ ನಿಮ್ಮ ಸ್ಥಾನ ಕೆಲಸ ಹಾಗೇ ಇದೆ. ನೀವು ಈಗ ಬಂದರೆ ಈಗಲೇ ಕೆಲಸ ಶುರು ಮಾಡ್ಬೋದು. ಆಗಲಿ ಬಾಬು ಅವರೇ, ಹಾಗಾದರೆ ನಾನು ಖಂಡಿತ ಬರ್ತೀನಿ. ತುಂಬ ಥ್ಯಾಂಕ್ಸ್. ನಿಮ್ಮಿಂದ ಉಪಕಾರ ಆಯಿತು ಬಾಬು ಅವರೇ. ನಿಮಗೆ ಹೇಗೆ ಋಣಿಯಾಗಿರಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟೊಂದು ಸಲ ನೀವು ನಮ್ಮ ಬೆಂಬಲಕ್ಕೆ ನಿಂತಿದ್ದೀರಾ. ಈಗ ನಿಮ್ಮ ಸಹಾಯದಿಂದನೇ ಅವ್ರ ಕೆಲ್ಸಕ್ಕೆ ಹೋಗೋದಕ್ಕೂ ತಯಾರಾಗಿದ್ದಾರೆ. ಅವ್ರ ಮನಸ್ಸನ್ನು ಯಾವುದ್ರಲ್ಲಾದ್ರೂ ತೊಡಗಿಸೋ ಅವಶ್ಯಕತೆ ಇತ್ತು. ಇದಕ್ಕೆಲ್ಲ ಯಾಕೆ ಹೇಳ್ತೀರಾ? ನನಗಿದು ಉಪಕಾರ ಅಂತ ಅನಿಸ್ತಿಲ್ಲ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಮಗೂ ಮಂಜೂರಂಥ ವರ್ಕರ್ ಬೇಕಾಗಿತ್ತು. ನಾವು ಅವ್ರು ಬರೋದನ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ. ಎನಿವೇಸ್, ನೀವು ಇದೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡಿ. ಸಮಯ ಎಲ್ಲ ಸರಿ ಮಾಡುತ್ತೆ. ಇವರು ತುಂಬಾ ಪ್ರಾಮಾಣಿಕರಂತೆ. ಅಷ್ಟೊಂದು ಪ್ರಾಮಾಣಿಕ ಇದ್ರೆ ಇಬ್ಬಿಬ್ರು ಹೆಂಡತಿರ್ನ ಯಾಕೆ ಕಟ್ಕೋಬೇಕಿತ್ತು? ಇದು ಮೋಸ ಅಲ್ವಾ? ತಮ್ಮ ತೀಟೆ ತೀರಿಸ್ಕೊಳಕ್ಕೆ ಇಬ್ರು ಜನ ಹಾಳು. ನೋಡಿ, ನೀವೀಗ ಲಿಮಿಟ್ ಮೀರ್ತಾ ಇದ್ದೀರಾ. ಯಾವುದ್ರಿ ಲಿಮಿಟು? ನೀವೆಂತ ಕೆಲಸ ಮಾಡಿದ್ದೀರಾ ಗೊತ್ತಾ? ಬೇರೆಯವ್ರ ಕಡೆ ಬೆರಳು ತೋರ್ಸೋಕ್ಕೂ ನಿಮಗೆ ನಾಚಿಕೆ ಆಗಬೇಕು. ನಮ್ಮ ಕಣ್ಣೆದ್ರು ಕಾಣೋದು ಇಬ್ಬರು ಅಷ್ಟೇ. ಮರೇಲಿಲ್ಲ ಎಷ್ಟಿದಾರೋ ಯಾರಿಗೆ ಗೊತ್ತು. ಇದೆಂತೀರ ಮುದ್ದಿನ ಗಂಡ. ಮನೆಯಲ್ಲೂ ಉಪಚಾರ, ಆಫೀಸಲ್ಲೂ ಉಪಚಾರ. ಈ ಥರ ಯೋಗ ಎಲ್ಲರಿಗೂ ಸಿಗಲ್ಲ. ಮೇಡಮ್, ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನೀವು ಯಾಕೆ ನಿಮ್ಮ ಗಂಡಂಗೆ ಅವಮಾನ ಮಾಡಿಸಿದ್ರಿ? ನೋಡಿ, ಅದು ನಿಮಗೆ ಬೇಕಾಗಿಲ್ಲ. ನೀವು ಮಾಡಿದ ಕೆಲಸಕ್ಕೆ ಸಂಭಾವನೆ ಕೊಟ್ಟಿದ್ದೀನಿ. ಈಗ ನೀವು ನನ್ನ ಮೀಟ್ ಮಾಡಿದ್ರಿ ಅನ್ನೋದೇ ಮರ್ತ್ಬಿಡ್ಬೇಕು. ಅದನ್ನು ಬಿಟ್ಟು ಈ ವಿಷಯ ಏನಾದರೂ ಹೊರಗಡೆ ಬಾಯಿ ಬಿಟ್ರೆ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲ ಮೇಡಮ್, ಆಫೀಸ್ನಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ನಾವು ಮನೆ ಬಿಟ್ಟು ಹೋಗೋದು ಎಷ್ಟು ಮಾತ್ರ ಸರಿ? ನಮಗೆ ಅಮ್ಮ ಆಗಲಿ ಬಾಬು ಅವರಾಗಲಿ ನಮಗೇನಾದರೂ ಹೇಳಿದಾರಾ? ಇಲ್ವಲ್ಲ. ಅದು ಅಲ್ಲದೆ ಈಗ ದಿಢೀರಂತ ಮನೆ ಬಿಟ್ಟು ಹೋಗೋದಕ್ಕೆ ನಮ್ಮ ಕೈ ತುಂಬ ಹಣನಾದರೂ ಇದೆಯಾ? ಅದೂ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗೋ ವಿಚಾರನ ನೀವು ಬಿಡೋದು ಒಳ್ಳೇದು. ಆಯಿತು, ಒಪ್ಕೋತೀನಿ. ಆದರೆ ನಾನು ಆ ಆಫೀಸ್ಗಂತೂ ಹೋಗಲ್ಲ. ಅಲ್ಲೊಂಥರ ಉಸಿರು ಕಟ್ಸೋ ವಾತಾವರಣ. ದಿನ ಬೆಳಗಾದ್ರೆ ಅಂಥ ಮಾತುಗಳನ್ನು ಕೇಳ್ತಾ ಇರೋದಕ್ಕೆ ನನ್ನ ಕೈಯಲ್ಲ ಕಾಂತಿ. ಸರಿ ರೀ, ಎಲ್ಲ ಕೇಳಿಸ್ಬಿಟ್ಟು ಒಳ್ಳೆತನ ಸೋಗ ಹಾಕಿ ಇವ್ರನ್ನ ಬಲೆಗೆ ಬೀಸ್ಕೊಂಡ್ಬಿಡ್ತಾಳೆ ಪಾಪಿ. ಅಪ್ರಿ, ಇನ್ನೊಂದು ವಿಷಯ, ಆಫೀಸಲ್ಲಿ ನಡೆದಿದ್ದ ವಿಚಾರನ ಬಾಬು ಅವ್ರ ಹತ್ರ ಹೇಳೋದಕ್ಕೆ ಹೋಗಬೇಡಿ. ಅವ್ರು ಬೇಜಾರು ಮಾಡ್ಕೋಬೋದು. ಸರಿ, ನಾನಿನ್ನು ಮುಂದೆ ಆಫೀಸ್ ಬರಲ್ಲ. ಯಾಕೆ ಮಂಜೂರೇ, ಏನಾಯ್ತು? ಅದು ನನಗೆ ಮೊದಲಿಂದಾನು ಹೊಲದಲ್ಲಿ ಕೆಲಸ ಮಾಡಿ ರೂಢಿ. ಯಾರ ಕೈ ಕೆಳಗೂ ಮಾಡೋ ಅಭ್ಯಾಸ ಇಲ್ಲ ನೋಡಿ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅದರಲ್ಲಿ ಸ್ವಂತ ಏನಾದರೂ ಶುರು ಮಾಡೋಣ ಅಂತ ಅನಿಸ್ತಾ ಇದೆ. ಹೌದಾ? ತುಂಬ ಒಳ್ಳೆಯ ಯೋಚನೆ. ಹೌದಪ್ಪ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋತೀಯ ಅಂದರೆ ತುಂಬ ಸಂತೋಷದ ವಿಚಾರ. ಮಂಜೂರೇ, ನನ್ನೊಂದು ಸಣ್ಣ ರಿಕ್ವೆಸ್ಟ್. ಆಲ್ರೆಡಿ ಮುಗಿಯೋ ತನಕ ದಯವಿಟ್ಟು ಆಫೀಸ್ಗೆ ಬನ್ನಿ. ಕೆಲವೊಂದು ವಿಷಯಗಳಲ್ಲಿ ನನಗೆ ಹೆಲ್ಪ್ ಬೇಕಾಗುತ್ತೆ. ಸರಿ, ಬರ್ತೀನಿ. ಕಂಪ್ನಿ ವ್ಯವಹಾರಗಳೆಲ್ಲ ಸರಿಯಾಗಿದೆ ಅಂದರೆ ಆ ಕಂಪ್ನಿನ ಕೊಂಡ್ಕೋಬೋದೇನೋ ಅಂತ ಅನ್ನಿಸ್ತಿದೆ. ಬಾಬು ಅವ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಹೌದು ಕಾಂತಿ, ಬಾಬು ಅವ್ರು ಹೇಳಿದ್ದಕ್ಕೇನೆ ನಾನು ಮುಂದುವರಿಯೋಣ ಅಂತ ಹೇಳ್ತಾ ಇರೋದು. ಏನು ಹೇಳ್ತೀರಿ ಬಾಬು ಅವರೇ? ನನಗೇನೋ ಸರಿ ಅನಿಸುತ್ತೆ. ನಮ್ಮ ಆಡಿಟರ್ ಹಾಗೆಲ್ಲ ಮೋಸ ಮಾಡೋರಲ್ಲ. ಹಾಗಾದರೆ ಅವ್ರಿಗೊಂದು ಫೋನ್ ಮಾಡಿ ಮುಂದಿನ ವ್ಯವಹಾರ ಮಾತಾಡೋಣ.